ಸಿಎಂ ರಿಸೈನ್ಗೆ ಒಂದ್ ಕಡೆ ದೋಸ್ತಿ ಪಾಳಿಯ ಪಟ್ಟು ಹಿಡಿದಿರುವಾಗಲೇ ಇತ್ತ ಕಾಂಗ್ರೆಸ್ನಲ್ಲಿ ಬಹಳ ಪ್ರಾಬಲ್ಯವನ್ನ ಹೊಂದಿರತಕ್ಕಂತ ಜಾರಕಿಹೊಳಿ ಬ್ರದರ್ಸ್ ಸಿಎಂ ಬೆಂಬಲಕ್ಕೆ ನಿಂತಿದ್ದಾರಾ? ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತ ಏನಾದರೂ ರಮೇಶ್ ಜಾರಕಿಹೊಳಿ ಇದ್ದಾರಾ ಅಂತ ಪ್ರಶ್ನೆ ಬರುತ್ತೆ. ಸಿದ್ದುವನ್ನ ರಾಜಕೀಯ ಗುರು ಅಂತ ರಮೇಶ್ ಜಾರಕಿಹೊಳಿ ನಂಬಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಇನ್ನೊಂದು ಪಕ್ಷದಲ್ಲಿ ಇದ್ರೂ ಕೂಡ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಬಹಳ ಕುತೂಹಲ ಕೆರಳಿಸಿದೆ. ಇಡೀ ಜಾರಕಿಹೊಳಿ ಕುಟುಂಬ, ಅದು ಲಖನ್ ಜಾರಕಿಹೊಳಿ ಇರ್ಬೋದು ಅಥವಾ ಬಾಲಚಂದ್ರ ಜಾರಕಿಹೊಳಿ ಇರ್ಬೋದು, ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ವಿಚಾರಕ್ಕೆ ಅಂತ ಬಂದಾಗ ಮಾತ್ರ ಎಲ್ಲೋ ಒಂದು ಕಡೆ ಬೆಂಬಲಕ್ಕೆ ನಿಲ್ತಾರಾ ಅನ್ನೋಂಥ ಪ್ರಶ್ನೆ ಎದ್ದಿದೆ. ಆ ಇಡೀ ಕುಟುಂಬ ಸಿದ್ದರಾಮಯ್ಯ ಅವರ ಬೆಂಬಲಿಗರ ಅನ್ನೋಂಥ ಪ್ರಶ್ನೆ ಎದ್ದಿದೆ. ಇದು ರಾಜಕೀಯ ಸ್ಟಂಟು. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಇರೋದ್ರಿಂದ ಕಾಂಗ್ರೆಸ್ ಪಕ್ಷ ಸ್ಟ್ರಾಂಗ್ ಇದೆ. 136 ಸೀಟ್ ಇವರು 5 ಮತಗಳಿಂದ ಬಂದವು. ಮತ್ತು ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಎಲೆಕ್ಷನ್ ಆಗಿದೆ, ಅದಕ್ಕೆ ಗೆದ್ದಿದ್ದಾರೆ. ಅದಕ್ಕೆ ಅವ್ರು ಸಿದ್ದರಾಮಯ್ಯ ಇಳಿಸಿದ್ರೆ ನಮಗೆ ಒಳ್ಳೇದಾಕೈತೆ. ಮುಂದೆ ಮುಖ್ಯಮಂತ್ರಿ ಇವರು ಸಿದ್ದರಾಮಯ್ಯ ಇರೋದ್ರಿಂದ ಇನ್ನೂ 10 ವರ್ಷ CM ಇವರೇ ಆಗಿರ್ತಾರೋ, ಅದಕ್ಕೆ ನಮಗೆ ಆಡಳಿತ ನಡ್ಸೋಕೆ ಬರೋದಿಲ್ಲ ಅಂತೇಳಿ ಇದೊಂದು ಸ್ಟಂಟ್ ಮಾಡ್ತಾರೆ. ಸಿಎಂ ರಿಸೈನ್ಗೆ ಒಂದ್ ಕಡೆ ದೋಸ್ತಿ ಪಾಳಿಯ ಪಟ್ಟು ಹಿಡಿದಿರುವಾಗಲೇ ಇತ್ತ ಕಾಂಗ್ರೆಸ್ನಲ್ಲಿ ಬಹಳ ಪ್ರಾಬಲ್ಯವನ್ನ ಹೊಂದಿರತಕ್ಕಂತ ಜಾರಕಿಹೊಳಿ ಬ್ರದರ್ಸ್ ಸಿಎಂ ಬೆಂಬಲಕ್ಕೆ ನಿಂತಿದ್ದಾರಾ? ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತ ಏನಾದರೂ ರಮೇಶ್ ಜಾರಕಿಹೊಳಿ ಇದ್ದಾರಾ ಅಂತ ಪ್ರಶ್ನೆ ಬರುತ್ತೆ. ಸಿದ್ದುವನ್ನ ರಾಜಕೀಯ ಗುರು ಅಂತ ರಮೇಶ್ ಜಾರಕಿಹೊಳಿ ನಂಬಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಇನ್ನೊಂದು ಪಕ್ಷದಲ್ಲಿ ಇದ್ರೂ ಕೂಡ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಬಹಳ ಕುತೂಹಲ ಕೆರಳಿಸಿದೆ. ಇಡೀ ಜಾರಕಿಹೊಳಿ ಕುಟುಂಬ, ಅದು ಲಖನ್ ಜಾರಕಿಹೊಳಿ ಇರ್ಬೋದು ಅಥವಾ ಬಾಲಚಂದ್ರ ಜಾರಕಿಹೊಳಿ ಇರ್ಬೋದು, ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ವಿಚಾರಕ್ಕೆ ಅಂತ ಬಂದಾಗ ಮಾತ್ರ ಎಲ್ಲೋ ಒಂದು ಕಡೆ ಬೆಂಬಲಕ್ಕೆ ನಿಲ್ತಾರಾ ಅನ್ನೋಂಥ ಪ್ರಶ್ನೆ ಎದ್ದಿದೆ. ಆ ಇಡೀ ಕುಟುಂಬ ಸಿದ್ದರಾಮಯ್ಯ ಅವರ ಬೆಂಬಲಿಗರ ಅನ್ನೋಂಥ ಪ್ರಶ್ನೆ ಎದ್ದಿದೆ. ಇದು ರಾಜಕೀಯ ಸ್ಟಂಟು. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಇರೋದ್ರಿಂದ ಕಾಂಗ್ರೆಸ್ ಪಕ್ಷ ಸ್ಟ್ರಾಂಗ್ ಇದೆ. 136 ಸೀಟ್ ಇವರು 5 ಮತಗಳಿಂದ ಬಂದವು. ಮತ್ತು ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಎಲೆಕ್ಷನ್ ಆಗಿದೆ, ಅದಕ್ಕೆ ಗೆದ್ದಿದ್ದಾರೆ. ಅದಕ್ಕೆ ಅವ್ರು ಸಿದ್ದರಾಮಯ್ಯ ಇಳಿಸಿದ್ರೆ ನಮಗೆ ಒಳ್ಳೇದಾಕೈತೆ. ಮುಂದೆ ಮುಖ್ಯಮಂತ್ರಿ ಇವರು ಸಿದ್ದರಾಮಯ್ಯ ಇರೋದ್ರಿಂದ ಇನ್ನೂ 10 ವರ್ಷ CM ಇವರೇ ಆಗಿರ್ತಾರೋ, ಅದಕ್ಕೆ ನಮಗೆ ಆಡಳಿತ ನಡ್ಸೋಕೆ ಬರೋದಿಲ್ಲ ಅಂತೇಳಿ ಇದೊಂದು ಸ್ಟಂಟ್ ಮಾಡ್ತಾರೆ. ಸಿಎಂ ರಿಸೈನ್ಗೆ ಒಂದ್ ಕಡೆ ದೋಸ್ತಿ ಪಾಳಿಯ ಪಟ್ಟು ಹಿಡಿದಿರುವಾಗಲೇ ಇತ್ತ ಕಾಂಗ್ರೆಸ್ನಲ್ಲಿ ಬಹಳ ಪ್ರಾಬಲ್ಯವನ್ನ ಹೊಂದಿರತಕ್ಕಂತ ಜಾರಕಿಹೊಳಿ ಬ್ರದರ್ಸ್ ಸಿಎಂ ಬೆಂಬಲಕ್ಕೆ ನಿಂತಿದ್ದಾರಾ? ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತ ಏನಾದರೂ ರಮೇಶ್ ಜಾರಕಿಹೊಳಿ ಇದ್ದಾರಾ ಅಂತ ಪ್ರಶ್ನೆ ಬರುತ್ತೆ. ಸಿದ್ದುವನ್ನ ರಾಜಕೀಯ ಗುರು ಅಂತ ರಮೇಶ್ ಜಾರಕಿಹೊಳಿ ನಂಬಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಇನ್ನೊಂದು ಪಕ್ಷದಲ್ಲಿ ಇದ್ರೂ ಕೂಡ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಬಹಳ ಕುತೂಹಲ ಕೆರಳಿಸಿದೆ. ಇಡೀ ಜಾರಕಿಹೊಳಿ ಕುಟುಂಬ, ಅದು ಲಖನ್ ಜಾರಕಿಹೊಳಿ ಇರ್ಬೋದು ಅಥವಾ ಬಾಲಚಂದ್ರ ಜಾರಕಿಹೊಳಿ ಇರ್ಬೋದು, ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ವಿಚಾರಕ್ಕೆ ಅಂತ ಬಂದಾಗ ಮಾತ್ರ ಎಲ್ಲೋ ಒಂದು ಕಡೆ ಬೆಂಬಲಕ್ಕೆ ನಿಲ್ತಾರಾ ಅನ್ನೋಂಥ ಪ್ರಶ್ನೆ ಎದ್ದಿದೆ. ಆ ಇಡೀ ಕುಟುಂಬ ಸಿದ್ದರಾಮಯ್ಯ ಅವರ ಬೆಂಬಲಿಗರ ಅನ್ನೋಂಥ ಪ್ರಶ್ನೆ ಎದ್ದಿದೆ. ಇದು ರಾಜಕೀಯ ಸ್ಟಂಟು. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಇರೋದ್ರಿಂದ ಕಾಂಗ್ರೆಸ್ ಪಕ್ಷ ಸ್ಟ್ರಾಂಗ್ ಇದೆ. 136 ಸೀಟ್ ಇವರು 5 ಮತಗಳಿಂದ ಬಂದವು. ಮತ್ತು ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಎಲೆಕ್ಷನ್ ಆಗಿದೆ, ಅದಕ್ಕೆ ಗೆದ್ದಿದ್ದಾರೆ. ಅದಕ್ಕೆ ಅವ್ರು ಸಿದ್ದರಾಮಯ್ಯ ಇಳಿಸಿದ್ರೆ ನಮಗೆ ಒಳ್ಳೇದಾಕೈತೆ. ಮುಂದೆ ಮುಖ್ಯಮಂತ್ರಿ ಇವರು ಸಿದ್ದರಾಮಯ್ಯ ಇರೋದ್ರಿಂದ ಇನ್ನೂ 10 ವರ್ಷ CM ಇವರೇ ಆಗಿರ್ತಾರೋ, ಅದಕ್ಕೆ ನಮಗೆ ಆಡಳಿತ ನಡ್ಸೋಕೆ ಬರೋದಿಲ್ಲ ಅಂತೇಳಿ ಇದೊಂದು ಸ್ಟಂಟ್ ಮಾಡ್ತಾರೆ. ಸಿಎಂ ರಿಸೈನ್ಗೆ ಒಂದ್ ಕಡೆ ದೋಸ್ತಿ ಪಾಳಿಯ ಪಟ್ಟು ಹಿಡಿದಿರುವಾಗಲೇ ಇತ್ತ ಕಾಂಗ್ರೆಸ್ನಲ್ಲಿ ಬಹಳ ಪ್ರಾಬಲ್ಯವನ್ನ ಹೊಂದಿರತಕ್ಕಂತ ಜಾರಕಿಹೊಳಿ ಬ್ರದರ್ಸ್ ಸಿಎಂ ಬೆಂಬಲಕ್ಕೆ ನಿಂತಿದ್ದಾರಾ? ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತ ಏನಾದರೂ ರಮೇಶ್ ಜಾರಕಿಹೊಳಿ ಇದ್ದಾರಾ ಅಂತ ಪ್ರಶ್ನೆ ಬರುತ್ತೆ. ಸಿದ್ದುವನ್ನ ರಾಜಕೀಯ ಗುರು ಅಂತ ರಮೇಶ್ ಜಾರಕಿಹೊಳಿ ನಂಬಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಇನ್ನೊಂದು ಪಕ್ಷದಲ್ಲಿ ಇದ್ರೂ ಕೂಡ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಬಹಳ ಕುತೂಹಲ ಕೆರಳಿಸಿದೆ. ಇಡೀ ಜಾರಕಿಹೊಳಿ ಕುಟುಂಬ, ಅದು ಲಖನ್ ಜಾರಕಿಹೊಳಿ ಇರ್ಬೋದು ಅಥವಾ ಬಾಲಚಂದ್ರ ಜಾರಕಿಹೊಳಿ ಇರ್ಬೋದು, ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ವಿಚಾರಕ್ಕೆ ಅಂತ ಬಂದಾಗ ಮಾತ್ರ ಎಲ್ಲೋ ಒಂದು ಕಡೆ ಬೆಂಬಲಕ್ಕೆ ನಿಲ್ತಾರಾ ಅನ್ನೋಂಥ ಪ್ರಶ್ನೆ ಎದ್ದಿದೆ. ಆ ಇಡೀ ಕುಟುಂಬ ಸಿದ್ದರಾಮಯ್ಯ ಅವರ ಬೆಂಬಲಿಗರ ಅನ್ನೋಂಥ ಪ್ರಶ್ನೆ ಎದ್ದಿದೆ. ಇದು ರಾಜಕೀಯ ಸ್ಟಂಟು. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಇರೋದ್ರಿಂದ ಕಾಂಗ್ರೆಸ್ ಪಕ್ಷ ಸ್ಟ್ರಾಂಗ್ ಇದೆ. 136 ಸೀಟ್ ಇವರು 5 ಮತಗಳಿಂದ ಬಂದವು. ಮತ್ತು ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಎಲೆಕ್ಷನ್ ಆಗಿದೆ, ಅದಕ್ಕೆ ಗೆದ್ದಿದ್ದಾರೆ. ಅದಕ್ಕೆ ಅವ್ರು ಸಿದ್ದರಾಮಯ್ಯ ಇಳಿಸಿದ್ರೆ ನಮಗೆ ಒಳ್ಳೇದಾಕೈತೆ. ಮುಂದೆ ಮುಖ್ಯಮಂತ್ರಿ ಇವರು ಸಿದ್ದರಾಮಯ್ಯ ಇರೋದ್ರಿಂದ ಇನ್ನೂ 10 ವರ್ಷ CM ಇವರೇ ಆಗಿರ್ತಾರೋ, ಅದಕ್ಕೆ ನಮಗೆ ಆಡಳಿತ ನಡ್ಸೋಕೆ ಬರೋದಿಲ್ಲ ಅಂತೇಳಿ ಇದೊಂದು ಸ್ಟಂಟ್ ಮಾಡ್ತಾರೆ. ಸಿಎಂ ರಿಸೈನ್ಗೆ ಒಂದ್ ಕಡೆ ದೋಸ್ತಿ ಪಾಳಿಯ ಪಟ್ಟು ಹಿಡಿದಿರುವಾಗಲೇ ಇತ್ತ ಕಾಂಗ್ರೆಸ್ನಲ್ಲಿ ಬಹಳ ಪ್ರಾಬಲ್ಯವನ್ನ ಹೊಂದಿರತಕ್ಕಂತ ಜಾರಕಿಹೊಳಿ ಬ್ರದರ್ಸ್ ಸಿಎಂ ಬೆಂಬಲಕ್ಕೆ ನಿಂತಿದ್ದಾರಾ? ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತ ಏನಾದರೂ ರಮೇಶ್ ಜಾರಕಿಹೊಳಿ ಇದ್ದಾರಾ ಅಂತ ಪ್ರಶ್ನೆ ಬರುತ್ತೆ. ಸಿದ್ದುವನ್ನ ರಾಜಕೀಯ ಗುರು ಅಂತ ರಮೇಶ್ ಜಾರಕಿಹೊಳಿ ನಂಬಿದ್ದಾರೆ ಅಂತ ಹೇಳಲಾಗ್ತಾ ಇದೆ.
ಈಗ ಇನ್ನೊಂದು ಪಕ್ಷದಲ್ಲಿ ಇದ್ರೂ ಕೂಡ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಬಹಳ ಕುತೂಹಲ ಕೆರಳಿಸಿದೆ. ಇಡೀ ಜಾರಕಿಹೊಳಿ ಕುಟುಂಬ, ಅದು ಲಖನ್ ಜಾರಕಿಹೊಳಿ ಇರ್ಬೋದು ಅಥವಾ ಬಾಲಚಂದ್ರ ಜಾರಕಿಹೊಳಿ ಇರ್ಬೋದು, ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ವಿಚಾರಕ್ಕೆ ಅಂತ ಬಂದಾಗ ಮಾತ್ರ ಎಲ್ಲೋ ಒಂದು ಕಡೆ ಬೆಂಬಲಕ್ಕೆ ನಿಲ್ತಾರಾ ಅನ್ನೋಂಥ ಪ್ರಶ್ನೆ ಎದ್ದಿದೆ. ಆ ಇಡೀ ಕುಟುಂಬ ಸಿದ್ದರಾಮಯ್ಯ ಅವರ ಬೆಂಬಲಿಗರ ಅನ್ನೋಂಥ ಪ್ರಶ್ನೆ ಎದ್ದಿದೆ. ಇದು ರಾಜಕೀಯ ಸ್ಟಂಟು. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಇರೋದ್ರಿಂದ ಕಾಂಗ್ರೆಸ್ ಪಕ್ಷ ಸ್ಟ್ರಾಂಗ್ ಇದೆ. 136 ಸೀಟ್ ಇವರು ಐಂದ ಮತಗಳಿಂದ ಬಂದವು ಮತ್ತು ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಎಲೆಕ್ಷನ್ ಆಗಿದೆ, ಅದಕ್ಕೆ ಗೆದ್ದಿದ್ದಾರೆ. ಅದಕ್ಕೆ ಅವ್ರು ಸಿದ್ದರಾಮಯ್ಯ ಇಳಿಸಿದ್ರೆ ನಮಗೆ ಒಳ್ಳೇದಾಕೈತೆ. ಮುಂದೆ ಮುಖ್ಯಮಂತ್ರಿ ಇವರು ಸಿದ್ದರಾಮಯ್ಯ ಇರೋದ್ರಿಂದ ಇನ್ನೂ 10 ವರ್ಷ CM ಇವರೇ ಆಗಿರ್ತಾರೋ, ಅದಕ್ಕೆ ನಮಗೆ ಆಡಳಿತ ನಡ್ಸೋಕೆ ಬರೋದಿಲ್ಲ ಅಂತೇಳಿ ಇದೊಂದು ಸ್ಟಂಟ್ ಮಾಡ್ತದೆ. ಸಿಎಂ ರಿಸೈನ್ಗೆ ಒಂದ್ ಕಡೆ ದೋಸ್ತಿ ಪಾಳಿ ಅಪ್ಪಟ್ಟು ಹಿಡಿದಿರುವಾಗಲೇ ಇತ್ತ ಕಾಂಗ್ರೆಸ್ನಲ್ಲಿ ಬಹಳ ಪ್ರಾಬಲ್ಯವನ್ನ ಹೊಂದಿರತಕ್ಕಂಥ ಜಾರಕಿಹೊಳಿ ಬ್ರದರ್ಸ್ ಸಿಎಂ ಬೆಂಬಲಕ್ಕೆ ನಿಂತಿದ್ದಾರಾ? ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತ ಏನಾದರೂ ರಮೇಶ್ ಜಾರಕಿಹೊಳಿ ಇದ್ದಾರಾ ಅಂತ ಪ್ರಶ್ನೆ ಬರುತ್ತೆ. ಸಿದ್ದುವನ್ನ ರಾಜಕೀಯ ಗುರು ಅಂತ ರಮೇಶ್ ಜಾರಕಿಹೊಳಿ ನಂಬಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಇನ್ನೊಂದು ಪಕ್ಷದಲ್ಲಿ ಇದ್ರೂ ಕೂಡ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಬಹಳ ಕುತೂಹಲ ಕೆರಳಿಸಿದೆ. ಇಡೀ ಜಾರಕಿಹೊಳಿ ಕುಟುಂಬ, ಅದು ಲಖನ್ ಜಾರಕಿಹೊಳಿ ಇರ್ಬೋದು ಅಥವಾ ಬಾಲಚಂದ್ರ ಜಾರಕಿಹೊಳಿ ಇರ್ಬೋದು, ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ವಿಚಾರಕ್ಕೆ ಅಂತ ಬಂದಾಗ ಮಾತ್ರ ಎಲ್ಲೋ ಒಂದು ಕಡೆ ಬೆಂಬಲಕ್ಕೆ ನಿಲ್ತಾರಾ ಅನ್ನೋಂಥ ಪ್ರಶ್ನೆ ಎದ್ದಿದೆ. ಆ ಇಡೀ ಕುಟುಂಬ ಸಿದ್ದರಾಮಯ್ಯ ಅವರ ಬೆಂಬಲಿಗರ ಅನ್ನೋಂಥ ಪ್ರಶ್ನೆ ಎದ್ದಿದೆ. ಇದು ರಾಜಕೀಯ ಸ್ಟಂಟು. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಇರೋದ್ರಿಂದ ಕಾಂಗ್ರೆಸ್ ಪಕ್ಷ ಸ್ಟ್ರಾಂಗ್ ಇದೆ. 136 ಸೀಟ್ ಇವರು ಐಂದ ಮತಗಳಿಂದ ಬಂದವು ಮತ್ತು ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಎಲೆಕ್ಷನ್ ಆಗಿದೆ, ಅದಕ್ಕೆ ಗೆದ್ದಿದ್ದಾರೆ. ಅದಕ್ಕೆ ಅವ್ರು ಸಿದ್ದರಾಮಯ್ಯ ಇಳಿಸಿದ್ರೆ ನಮಗೆ ಒಳ್ಳೇದಾಕೈತೆ. ಮುಂದೆ ಮುಖ್ಯಮಂತ್ರಿ ಇವರು ಸಿದ್ದರಾಮಯ್ಯ ಇರೋದ್ರಿಂದ ಇನ್ನೂ 10 ವರ್ಷ CM ಇವರೇ ಆಗಿರ್ತಾರೋ, ಅದಕ್ಕೆ ನಮಗೆ ಆಡಳಿತ ನಡ್ಸೋಕೆ ಬರೋದಿಲ್ಲ ಅಂತೇಳಿ ಇದೊಂದು ಸ್ಟಂಟ್ ಮಾಡ್ತದೆ. ಸಿಎಂ ರಿಸೈನ್ಗೆ ಒಂದ್ ಕಡೆ ದೋಸ್ತಿ ಪಾಳಿ ಅಪ್ಪಟ್ಟು ಹಿಡಿದಿರುವಾಗಲೇ ಇತ್ತ ಕಾಂಗ್ರೆಸ್ನಲ್ಲಿ ಬಹಳ ಪ್ರಾಬಲ್ಯವನ್ನ ಹೊಂದಿರತಕ್ಕಂಥ ಜಾರಕಿಹೊಳಿ ಬ್ರದರ್ಸ್ ಸಿಎಂ ಬೆಂಬಲಕ್ಕೆ ನಿಂತಿದ್ದಾರಾ? ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತ ಏನಾದರೂ ರಮೇಶ್ ಜಾರಕಿಹೊಳಿ ಇದ್ದಾರಾ ಅಂತ ಪ್ರಶ್ನೆ ಬರುತ್ತೆ. ಸಿದ್ದುವನ್ನ ರಾಜಕೀಯ ಗುರು ಅಂತ ರಮೇಶ್ ಜಾರಕಿಹೊಳಿ ನಂಬಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಇನ್ನೊಂದು ಪಕ್ಷದಲ್ಲಿ ಇದ್ರೂ ಕೂಡ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಬಹಳ ಕುತೂಹಲ ಕೆರಳಿಸಿದೆ. ಇಡೀ ಜಾರಕಿಹೊಳಿ ಕುಟುಂಬ, ಅದು ಲಖನ್ ಜಾರಕಿಹೊಳಿ ಇರ್ಬೋದು ಅಥವಾ ಬಾಲಚಂದ್ರ ಜಾರಕಿಹೊಳಿ ಇರ್ಬೋದು, ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ವಿಚಾರಕ್ಕೆ ಅಂತ ಬಂದಾಗ ಮಾತ್ರ ಎಲ್ಲೋ ಒಂದು ಕಡೆ ಬೆಂಬಲಕ್ಕೆ ನಿಲ್ತಾರಾ ಅನ್ನೋಂಥ ಪ್ರಶ್ನೆ ಎದ್ದಿದೆ. ಆ ಇಡೀ ಕುಟುಂಬ ಸಿದ್ದರಾಮಯ್ಯ ಅವರ ಬೆಂಬಲಿಗರ ಅನ್ನೋಂಥ ಪ್ರಶ್ನೆ ಎದ್ದಿದೆ. ಇದು ರಾಜಕೀಯ ಸ್ಟಂಟು. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಇರೋದ್ರಿಂದ ಕಾಂಗ್ರೆಸ್ ಪಕ್ಷ ಸ್ಟ್ರಾಂಗ್ ಇದೆ. 136 ಸೀಟ್ ಇವರು ಐಂದ ಮತಗಳಿಂದ ಬಂದವು ಮತ್ತು ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಎಲೆಕ್ಷನ್ ಆಗಿದೆ, ಅದಕ್ಕೆ ಗೆದ್ದಿದ್ದಾರೆ. ಅದಕ್ಕೆ ಅವ್ರು ಸಿದ್ದರಾಮಯ್ಯ ಇಳಿಸಿದ್ರೆ ನಮಗೆ ಒಳ್ಳೇದಾಕೈತೆ. ಮುಂದೆ ಮುಖ್ಯಮಂತ್ರಿ ಇವರು ಸಿದ್ದರಾಮಯ್ಯ ಇರೋದ್ರಿಂದ ಇನ್ನೂ 10 ವರ್ಷ CM ಇವರೇ ಆಗಿರ್ತಾರೋ, ಅದಕ್ಕೆ ನಮಗೆ ಆಡಳಿತ ನಡ್ಸೋಕೆ ಬರೋದಿಲ್ಲ ಅಂತೇಳಿ ಇದೊಂದು ಸ್ಟಂಟ್ ಮಾಡ್ತದೆ. ಸಿಎಂ ರಿಸೈನ್ಗೆ ಒಂದ್ ಕಡೆ ದೋಸ್ತಿ ಪಾಳಿ ಅಪ್ಪಟ್ಟು ಹಿಡಿದಿರುವಾಗಲೇ ಇತ್ತ ಕಾಂಗ್ರೆಸ್ನಲ್ಲಿ ಬಹಳ ಪ್ರಾಬಲ್ಯವನ್ನ ಹೊಂದಿರತಕ್ಕಂಥ ಜಾರಕಿಹೊಳಿ ಬ್ರದರ್ಸ್ ಸಿಎಂ ಬೆಂಬಲಕ್ಕೆ ನಿಂತಿದ್ದಾರಾ? ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತ ಏನಾದರೂ ರಮೇಶ್ ಜಾರಕಿಹೊಳಿ ಇದ್ದಾರಾ ಅಂತ ಪ್ರಶ್ನೆ ಬರುತ್ತೆ. ಸಿದ್ದುವನ್ನ ರಾಜಕೀಯ ಗುರು ಅಂತ ರಮೇಶ್ ಜಾರಕಿಹೊಳಿ ನಂಬಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಇನ್ನೊಂದು ಪಕ್ಷದಲ್ಲಿ ಇದ್ರೂ ಕೂಡ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಬಹಳ ಕುತೂಹಲ ಕೆರಳಿಸಿದೆ. ಇಡೀ ಜಾರಕಿಹೊಳಿ ಕುಟುಂಬ, ಅದು ಲಖನ್ ಜಾರಕಿಹೊಳಿ ಇರ್ಬೋದು ಅಥವಾ ಬಾಲಚಂದ್ರ ಜಾರಕಿಹೊಳಿ ಇರ್ಬೋದು, ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ವಿಚಾರಕ್ಕೆ ಅಂತ ಬಂದಾಗ ಮಾತ್ರ ಎಲ್ಲೋ ಒಂದು ಕಡೆ ಬೆಂಬಲಕ್ಕೆ ನಿಲ್ತಾರಾ ಅನ್ನೋಂಥ ಪ್ರಶ್ನೆ ಎದ್ದಿದೆ. ಆ ಇಡೀ ಕುಟುಂಬ ಸಿದ್ದರಾಮಯ್ಯ ಅವರ ಬೆಂಬಲಿಗರ ಅನ್ನೋಂಥ ಪ್ರಶ್ನೆ ಎದ್ದಿದೆ. ಇದು ರಾಜಕೀಯ ಸ್ಟಂಟು. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಇರೋದ್ರಿಂದ ಕಾಂಗ್ರೆಸ್ ಪಕ್ಷ ಸ್ಟ್ರಾಂಗ್ ಇದೆ. 136 ಸೀಟ್ ಇವರು ಐಂದ ಮತಗಳಿಂದ ಬಂದವು ಮತ್ತು ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಎಲೆಕ್ಷನ್ ಆಗಿದೆ, ಅದಕ್ಕೆ ಗೆದ್ದಿದ್ದಾರೆ. ಅದಕ್ಕೆ ಅವ್ರು ಸಿದ್ದರಾಮಯ್ಯ ಇಳಿಸಿದ್ರೆ ನಮಗೆ ಒಳ್ಳೇದಾಕೈತೆ. ಮುಂದೆ ಮುಖ್ಯಮಂತ್ರಿ ಇವರು ಸಿದ್ದರಾಮಯ್ಯ ಇರೋದ್ರಿಂದ ಇನ್ನೂ 10 ವರ್ಷ CM ಇವರೇ ಆಗಿರ್ತಾರೋ, ಅದಕ್ಕೆ ನಮಗೆ ಆಡಳಿತ ನಡ್ಸೋಕೆ ಬರೋದಿಲ್ಲ ಅಂತೇಳಿ ಇದೊಂದು ಸ್ಟಂಟ್ ಮಾಡ್ತದೆ. ಸಿಎಂ ರಿಸೈನ್ಗೆ ಒಂದ್ ಕಡೆ ದೋಸ್ತಿ ಪಾಳಿ ಅಪ್ಪಟ್ಟು ಹಿಡಿದಿರುವಾಗಲೇ ಇತ್ತ ಕಾಂಗ್ರೆಸ್ನಲ್ಲಿ ಬಹಳ ಪ್ರಾಬಲ್ಯವನ್ನ ಹೊಂದಿರತಕ್ಕಂಥ ಜಾರಕಿಹೊಳಿ ಬ್ರದರ್ಸ್ ಸಿಎಂ ಬೆಂಬಲಕ್ಕೆ ನಿಂತಿದ್ದಾರಾ? ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತ ಏನಾದರೂ ರಮೇಶ್ ಜಾರಕಿಹೊಳಿ ಇದ್ದಾರಾ ಅಂತ ಪ್ರಶ್ನೆ ಬರುತ್ತೆ. ಸಿದ್ದುವನ್ನ ರಾಜಕೀಯ ಗುರು ಅಂತ ರಮೇಶ್ ಜಾರಕಿಹೊಳಿ ನಂಬಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಇನ್ನೊಂದು ಪಕ್ಷದಲ್ಲಿ ಇದ್ರೂ ಕೂಡ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಬಹಳ ಕುತೂಹಲ ಕೆರಳಿಸಿದೆ. ಇಡೀ ಜಾರಕಿಹೊಳಿ ಕುಟುಂಬ, ಅದು ಲಖನ್ ಜಾರಕಿಹೊಳಿ ಇರ್ಬೋದು ಅಥವಾ ಬಾಲಚಂದ್ರ ಜಾರಕಿಹೊಳಿ ಇರ್ಬೋದು, ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ವಿಚಾರಕ್ಕೆ ಅಂತ ಬಂದಾಗ ಮಾತ್ರ ಎಲ್ಲೋ ಒಂದು ಕಡೆ ಬೆಂಬಲಕ್ಕೆ ನಿಲ್ತಾರಾ ಅನ್ನೋಂಥ ಪ್ರಶ್ನೆ ಎದ್ದಿದೆ.
ಆ ಇಡೀ ಕುಟುಂಬ ಸಿದ್ದರಾಮಯ್ಯ ಅವರ ಬೆಂಬಲಿಗರ ಅನ್ನೋಂಥ ಪ್ರಶ್ನೆ ಇದ್ದಿದೆ. ಇದು ಅದು ರಾಜಕೀಯ ಸ್ಟಂಟು. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಇರೋದ್ರಿಂದ ಕಾಂಗ್ರೆಸ್ ಪಕ್ಷ ಸ್ಟ್ರಾಂಗ್ ಇದೆ. 136 ಸೀಟ್ ಇವರು 5 ಮತಗಳಿಂದ ಬಂದವು ಮತ್ತು ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಇಲೆಕ್ಷನ್ ಆಗಿದೆ, ಅದಕ್ಕೆ ಗೆದ್ದಿದ್ದಾರೆ. ಅದಕ್ಕೆ ಅವ್ರು ಸಿದ್ದರಾಮಯ್ಯ ಇಳಿಸಿದ್ರೆ ನಮಗೆ ಒಳ್ಳೇದಾಕೈತೆ. ಮುಂದೆ ಮುಖ್ಯಮಂತ್ರಿ ಇವರು ಸಿದ್ದರಾಮಯ್ಯ ಇರೋದ್ರಿಂದ ಇನ್ನೂ 10 ವರ್ಷ CM ಇವರೇ ಆಗಿರ್ತಾರೋ, ಅದಕ್ಕೆ ನಮಗೆ ಆಡಳಿತ ನಡ್ಸೋಕೆ ಬರೋದಿಲ್ಲ ಅಂತೇಳಿ ಇದೊಂದು ಸ್ಟಂಟ್ ಮಾಡ್ತಾರೆ.